ಹಲೋ ಅಣ್ಣ, ಹೇಗಿದ್ಯಾ? ಚಿರು, ಐ ಆಮ್ ಗುಡ್. ನೀನ್ ಹೇಗಿದ್ಯಾ? ಅಪ್ಪ, ಅಚ್ಚು, ನನ್ನ ಹೆಂಡತಿ ಇವರೆಲ್ಲರೂ ಹೇಗಿದ್ದಾರೆ? ಅವ್ರಿಗೆ ಕಾಲ್ ಮಾಡಿ ನಾನು 1 ವೀಕ್ ಆಯ್ತು. ಫಾರಿನ್ ಹೋದ್ಮೇಲೆ ಯಾಕೋ ಮನೆ ಕಡೆ ಗಮನ ಕೊಡೋದು ಮರ್ತ್ಬಿಟ್ಟಿದ್ಯಾ ನೀನು. ನೋಡು, ಬ್ಯುಸಿ ಇದೀನಿ ನಿಜ, ಬಟ್ ಮನೆಯವ್ರನ್ನ ಮರೆಯೋಷ್ಟು ಬ್ಯುಸಿ ಏನಿಲ್ಲ. ಮತ್ತೆ ಹೌದು, ಏನು ನೆನ್ಪು ಮಾಡ್ಕೊಂಡು ಕಾಲ್ ಮಾಡಿದ್ಯಾ? ಏನಪ್ಪಾ, ಹೆಂಡತಿ ಹತ್ರ ಕಿರಿಕಾಯ್ತಾ ಹೇಗೆ? ಹಾಗೇನಿಲ್ಲ, ಅವ್ರ ಪಾಡ್ಗವರು ನನ್ನ ಪಾಡಿಗೆ ನಾನಿದ್ದೀನಿ. ಓ, ಭಾವನವರು ನನ್ನ ಬಗ್ಗೆ ಕೇಳ್ತಿದ್ದಾರೆ ಅನ್ಸುತ್ತೆ. ಆದ್ರೆ ನನ್ನ ಹಸ್ಬೆಂಡು ಯಾಕೆ ಸುಳ್ಳು ಹೇಳ್ತಿದ್ದಾರೆ? ನಾನು ಅವ್ರಿಗೆ ಎಷ್ಟು ತಲೆ ತಿಂತೀನಿ ಅಂತ ಅವ್ರಿಗೆ ಗೊತ್ತಿದ್ರು ಅದ್ ಹೆಂಗೆ ಅವ್ರ ಪಾಡಿಗಿದ್ದಾರೆ ಅಂತ ಅಂತಿದ್ದಾರೆ? ಸುಳ್ಳು ಪುರ್ಕ. ಅಣ್ಣ, ನೀನು ಆದಷ್ಟು ಬೇಗ ಇಲ್ಲಿಗೆ ವಾಪಸ್ ಬಂದ್ಬಿಡು. ಯಾಕೆ ಚಿರು, ನಾನಿಲ್ಲಿ ಬಿಸ್ನೆಸ್ ಮಾಡೋದು ನಿನ್ಗಿಷ್ಟ ಇಲ್ವಾ? ಇಲ್ಲೇ ಇಷ್ಟೊಂದು ಬಿಸ್ನೆಸ್ ಇರುವಾಗ ನೀನು ಯಾಕಲ್ಲಿ ಒಬ್ಬನೇ ಕಷ್ಟಪಡ್ಬೇಕು? ನೋಡು, ವಯಸ್ಸಿದ್ದಾಗ ಕಷ್ಟಪಟ್ರೆ ವಯಸ್ಸಾದ್ಮೇಲೆ ಕೂತ್ಕೊಂಡು ತಿನ್ಬೋದು, ಕರೆಕ್ಟ್ ತಾನೆ? ಕೂತು ತಿನ್ನೋಷ್ಟು ಅಪ್ಪನೇ ಮಾಡಿಟ್ಟಿದ್ದಾರೆ, ಬಾ ನೀನು. ನೋಡಪ್ಪ, ನೀನ್ ಯಾಕೆ ದುಡಿತಾ ಇದೀಯಾ? ಬಿಸಿ ಇರ್ಬೇಕು ಅಂತ ತಾನೆ? ಹೌದು, ಆದ್ರೆ ನಮ್ಮೆಲ್ರನ್ನು ಬಿಟ್ಟು ನೀನು ಅಲ್ಲಿರೋದ್ರ ಬದಲು ಇಲ್ಲಿ ನಮ್ಮ ಜೊತೆ ನಿಂತ್ಕೊಂಡು ಏನಾದ್ರು ಮಾಡ್ಬೋದಲ್ಲ. ಮನುಷ್ಯಂಗೆ ಎಷ್ಟು ದುಡ್ಡಿದ್ರು ಸಾಲಲ್ಲ ಅಂತ ದೀಪ ಅವ್ರು ಹೇಳ್ತಾರೆ. ನಿನ್ ವಿಚಾರದಲ್ಲಿ ನಿಜ ಆಗೋಯ್ತು ನೋಡಿದ್ದು. ನೋಡು, ಇಬ್ರು ಸೇರಿ ಏನಾದ್ರು ಹೊಸ ಬಿಸ್ನೆಸ್ ಶುರು ಮಾಡು. ನೀನ್ ಮೊದ್ಲು ಬಂದ್ಬಿಡು. ಚಿರು, ನನಗೆ ದುಡ್ಡಿನ ಮೇಲೆ ಖಂಡಿತ ಅಷ್ಟೊಂದು ಆಸೆನೇ ಇಲ್ಲ. ಹಾಗಾದ್ರೆ ಬಂದು ಇಲ್ಲೇ ಸೆಟ್ಲ್ ಆಗಪ್ಪ. ನೋಡೋ, ಇದು ರಿಕ್ವೆಸ್ಟ್ ಅಲ್ಲ, ಆರ್ಡರ್ ಅನ್ಕೋ. ಅದ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಬೇಗ ಬರ್ಬೇಕಷ್ಟೆ. ನಂಗೆ ಅವೆಲ್ಲ ಗೊತ್ತಿಲ್ಲ. ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕಳಿಸ್ತೀನಿ, ಇನ್ 1 hour ಅಲ್ಲಿ ರೆಡಿ ಇರ್ಬೇಕು. ಚಿರು ಚಿರು, 1 ನಿಮಿಷ. ಈಗ ನಾನು ಹೊರಡಲೇಬೇಕು, ಇಲ್ಲ ಅಂದ್ರೆ ಚಿರು ಖಂಡಿತ ಸುಮ್ಮನೆ ಬಿಡಲ್ಲ. ನಿಮ್ಮ ಅಣ್ಣನ ಮೇಲೆ ತುಂಬಾ ಪ್ರೀತಿ ಅಲ್ವಾ ನಿಮ್ಗೆ? ಅಣ್ಣ ಅಲ್ವಾ? ಅದೇ ಪ್ರೀತಿ ನೀವ್ ಕಟ್ಕೊಂಡಿರೋ ಹೆಂಡತಿ ಮೇಲೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಪ್ಪ. ರಪ್ಪ ಬಂದಿದ ತಕ್ಷಣ ಏನ್ ಪ್ರೀತಿ ಬಂದ್ಬಿಡ್ತು ಅವನ್ಗೆ? ಹಾಗೇನಿಲ್ಲಮ್ಮ, ನೀವಿಬ್ರು ನನ್ನ 2 ಕಣ್ಣಿದ್ದಂಗೆ. ಅದ್ಕೆ ಸದ್ಯ ಬಂದ್ರಲ್ಲ, ನೀವಿಬ್ರು ಇಲ್ಲ ಅಂತ ನನ್ ಜೀವನ ಕೈಯಲ್ಲೇ ಹಿಡ್ಕೊಂಡ್ಬಿಟ್ಟಿದೆ. ಒಂದ್ ಕೈಲಿ ಜೀವ ಇಟ್ಕೊಂಡಿದ್ರು, ಇನ್ನೊಂದ್ ಕೈಲಿ ಕಾಫಿ ಲೋಟ ಇಟ್ಕೊಂಡಿದ್ರು. ಓಹೋ, ಈ ಲೋಟದಲ್ಲಿ ಕಾಫಿ ಕುಡಿತಿದ್ರು ತಾವು? ಹ್ಞೂ ಅಣ್ಣ, ಅಣ್ಣ ಅದ್ಗೆ ಇಬ್ರು ಇಲ್ಲ ಅನ್ನೋ ಬೇಜಾರಲ್ಲಿ ನನ್ಗೆ ಊಟನೇ ಸೇರ್ತಿರ್ಲಿಲ್ಲ. ಅದಕ್ಕೆ ಇದ್ರಲ್ಲಿ ಕಾಫಿ ಕುಡಿತಿದ್ದೆ. ಅದ್ರಲ್ಲಿ ಕುಡಿಬೇಕಾಗಿತ್ತು, ಆ ಚೊಂಬೈತ್ ನೋಡಲ್ಲಿ. ಏ ಸುಮ್ನೆ ಇರೋಣ ನೀನು. ಅಪ್ಪ, ಅಮ್ಮ, ನಾನು ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು. ಏನಪ್ಪಾ ಅದು? ನನಗೆ ಪೋಸ್ಟಿಂಗ್ ಲೆಟರ್ ಬಂದಿದೆ. ಹಾಗಿದ್ರೆ ಸದ್ಯದಲ್ಲೇ ನೀನು ಇನ್ಸ್ಪೆಕ್ಟರ್ ಆಗ್ತೀಯಾ? ಹೌದಪ್ಪ. ಟ್ರೈನಿಂಗ್ ಎಲ್ಲ ಪಾಸ್ ಆದ್ಯಾ? ಕಷ್ಟಪಟ್ಟು ಮಾಡಿ ಮುಗಿಸಿ. ಒಳ್ಳೇದಪ್ಪ, ಮೊದ್ಲು ಅದನ್ನ ದೇವ್ರ ಮುಂದೆ ಇಡು, ದೀಪ ಹಚ್ತೀನಿ. ಇಲ್ಲಮ್ಮ, ಇನ್ನು ದೇವ್ರ ಹತ್ರ ಇಡೋಕ್ಕಿಂತ ಮುಂಚೆ ಪುಟ್ಟಿ ಫೋಟೋ ಮುಂದೆ ಇಟ್ಟು ದೀಪ ಹಚ್ಬೇಕು. ನಾನು ಪೊಲೀಸ್ ಆಗಬೇಕು ಅಂತ ನೀವೆಲ್ಲ ಎಷ್ಟು ಆಸೆ ಪಟ್ಟಿದ್ರೋ ಅವಳು ಅಷ್ಟೇ ಆಸೆ ಪಟ್ಟಿದ್ರು. ಆಸೆ ನಾನು ಇವತ್ತು ಈಡೇರಿಸಿದೆ. ಅದಕ್ಕೆ ಅವಳ ಫೋಟೋ ಮುಂದೆ ಲೆಟರ್ನ ಇಟ್ಟು ದೀಪ ಹಚ್ತೀನಿ. ಏನಿಷ್ಟು ಖುಷಿಯಾಗಿದ್ದೀನಿ ಅಂತ ಕೇಳ್ತಿದ್ದೀರಾ? ನಿಮ್ಗೆ ಇವತ್ತೊಂದು ಸಂತೋಷದ ಸುದ್ದಿ ಇದೆ ಅಪ್ಪ. ಹೌದು, ಇವತ್ತು ಚಿರು ಅಣ್ಣನ್ ಕರೆಸ್ತಿದ್ದಾನೆ. ಹ್ಞೂ ಅಪ್ಪ, ಗುರುವಣ್ಣಂಗೆ ಫೋನ್ ಮಾಡಿ ಹೇಳಿದ್ದೀನಿ, ಇನ್ನೇನು ಬಂದ್ಬಿಡ್ತಾನೆ. ನೋಡಿದ್ರ ಅಪ್ಪ, ಚಿರು ನಿಮ್ಮ ಆಸೆನ ಈಡೇರಿಸ್ತಿದ್ದಾನೆ. ನಿಮಗ್ ಹುಷಾರಿಲ್ದೆ ಇದ್ದಾಗ ನಿಮ್ಮನ್ನ ನೋಡಕ್ ಬರೋದಕ್ಕೂ ಆಗಿಲ್ಲ, ಚಿರು ಮದ್ವೆಗೂ ಬರಕ್ಕಾಗ್ಲಿಲ್ಲ. ಅದಕ್ಕೆ ಅಲ್ಲಿ ಬಿಸ್ನೆಸ್ ವೈಂಡ್ ಅಪ್ ಮಾಡಿದ್ರು ಪರವಾಗಿಲ್ಲ, ಇಲ್ಲೇ ಏನಾದ್ರು ಮಾಡೋಣ ಬಾ ಅಂತ ಕರೆದೆ.
ನನ್ನ ಮಾತಿಗೆ ಬೆಲೆ ಕೊಟ್ಟು ಬರ್ತಾ ಇದ್ದಾನೆ. ಈಗ ನಿಮಗೆ ಖುಷಿ ಆಗ್ತಿದೆ ಅಲ್ಲಪ್ಪ? ಇನ್ಮೇಲೆ ಅಣ್ಣನ ಫ್ಯಾಮಿಲಿನೂ ಕಂಪ್ಲೀಟ್ ಆಗುತ್ತೆ. ನಿಮಗೂ ಅಣ್ಣ ಅದಕ್ಕೆ ಚೆನ್ನಾಗಿರಬೇಕು, ಅವ್ರಿಗೂ ಒಂದು ಮಗು ಹೋಗ್ಬೇಕು ಅಂತ ಆಸೆ ಇತ್ತಲ್ವಾ? ಅದು ಈಗ ನೆರವೇರುವೆ. ಇವತ್ತಿನ ನನ್ನ ಈ ಸ್ಥಿತಿಗೆ ಕಾರಣ ಆಗಿರೋ ಈ ಮನೆಯಲ್ಲಿ ಯಾವುದೇ ಮಗು ಅಳೋದಾಗ್ಲಿ ನಗೋದಾಗ್ಲಿ ಯಾವ ಸತ್ತು ನನ್ನ ಕಿವಿಗೆ ಬೀಳ್ಬಾರ್ದು. ನನಗೆ ಸಿಗದೆ ಇರೋ ಭಾಗ್ಯ ಈ ಮನೇಲಿ ಯಾರಿಗೂ ಸಿಗ್ಬಾರ್ದು. ಇಲ್ಲ, ಇನ್ನು ಸುಮ್ಮನೆ ಇದ್ರಾಗಲ್ಲ. ಇವತ್ತು ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡ್ಬಿಡ್ತೀನಿ. ಏನ್ ಮಾಡ್ತಾ ಇದೀಯ? ಬಿಡು. ಅಪ್ಪ, ಯಾಕಪ್ಪ ಇಷ್ಟು ಬೇರ್ತಾ ಇದ್ದೀರಾ? ಎಸಿ ಆನ ಇದೆಯಲ್ಲ. ಅಪ್ಪ, ಯಾಕೆ ಇಷ್ಟು ಬೇರ್ತಾ ಇದ್ದೀರಾ? ಅಪ್ಪ, ಏನಾಯ್ತು? ಅಪ್ಪ ನಾನು ನೀರು ತಗೊಂಡ್ ಬರ್ತೀನಿ. ತಗೊಂಡು ಅಪ್ಪ, ಏನಾಯ್ತು? ಏನಾಯ್ತಪ್ಪ?